ಅಯೋಗ್ಯ ಕಾಂಬಿನೇಷನ್ ವರ್ಕ್ ಆಗೋಯ್ತು. ಇಲ್ಲಿ ರಚಿತಾರ ಹಾಗೇನೆ ಸತೀಶ್ ನೀನಾಸಂ ಇಬ್ರು ಕೆಮಿಸ್ಟ್ರಿ ಸ್ವಲ್ಪ ಸಖತ್ತಾಗಿ ವರ್ಕ್ ಆಗಿತ್ತು. ಅಲ್ಲಿ ಅದನ್ನೇ ಇಟ್ಕೊಂಡು ಇನ್ನೊಂದೇನಾದ್ರು ಸಿನಿಮಾ ಮಾಡಿದ್ರೆ ಡಿಫ್ರೆಂಟ್ ಆಗಿ ಅದು ವರ್ಕ್ ಆಗುತ್ತೆ ಅಂತ ಇವ್ರ ಐಡಿಯಾ ಆಗಿರುತ್ತೆ ಅಂತ ನನಗೆ ಗೊತ್ತಾಗೋಯ್ತು. ಈ ತರದೊಂದು ಡಿಸಾಸ್ಟರ್ ಸಿನಿಮಾ ನೋಡಿದ್ಮೇಲೆ ನನ್ನ ಒಪಿನಿಯನ್ ಏನಾಗಿರುತ್ತೆ ಅಂದ್ರೆ ಇದು ಬೇಕಿತ್ತ ಅನ್ಕೊಂಡಾಗ ರಚಿತಾರಾಮ್ ಮೇಲೆ ಫುಲ್ ಫೋಕಸ್ ಹಾಕಿದ್ರು. ಟ್ರೈಲರ್ ಅಲ್ಲಿ ತೋರಿಸ್ಬಿಟ್ಟಿದ್ರು ರಚಿತಾರಾಮ್ ಏನೋ ಸಸ್ಪೆನ್ಸ್ ಆಗಿದ್ದಾಳೆ ಅಂತ. ಅದ್ರ ತಕ್ಕನಂಗೆ ಅವರು ಆಕ್ಟಿವ್ ಕೂಡ ಮಾಡಿ ಅದನ್ನ ನಿಜ ಅಂತ ಪ್ರೂವ್ ಮಾಡ್ಬಿಟ್ರು. ಆದ್ರೆ ಇಲ್ಲೊಂದು ಮೇನ್ ಲೂಪ್ ಪಾಯಿಂಟ್ ಏನಪ್ಪಾ ಅಂದ್ರೆ ಅನ್ಕೊಂಡಿರ್ಲಿಲ್ಲ ಈ ರೀತಿನೂ ಟ್ವಿಸ್ಟ್ ಕೊಟ್ಟಿರ್ತಾರೆ ಅಂತ. ಬಟ್ ಅದೊಂದ್ ಮಾತ್ರ ಲೈಕ್ ಆದ ಮಾತ್ರಕ್ಕೆ ಸಿನಿಮಾದ ಸ್ಟೋರಿ ಫುಲ್ ಚಿತಲ್ ಪತಲ್. ನೆಮ್ಮದಿಯಾಗಿರೋ ಮನೆಗೆ ಫ್ರೆಂಡ್ಸ್ ಗಳೆಲ್ಲ ಬಂದು ಚಿಲ್ ಮಾಡೋಂತ ಟೈಮಲ್ಲಿ ಅವಾಗ ಪಾರಾನಾರ್ಮಲ್ ಆಕ್ಟಿವಿಟಿಗಳನ್ನೆಲ್ಲ ನೋಡ್ಕೊಂಡು ಅವ್ರು ಸ್ವಲ್ಪ ಭಯ ಪಟ್ಕೋತಾ ಇರ್ತಾರೆ. ನಾವುಗಳು ಕೂಡ ಅಷ್ಟೇನೆ. ಆದ್ರೆ ಜೊತೆಗಿರೋರೆ ಅದನ್ನ ಮಾಡ್ತಾ ಇದ್ರೆ ಹೆಂಗ್ ಅನ್ಸುತ್ತೆ. ಇಲ್ಲಿ ಅದಿತಿ ಅವರ ಕ್ಯಾರೆಕ್ಟರ್ ಮಾತ್ರ ತುಂಬಾ ಸ್ಪೆಷಲ್ ಆಗಿತ್ತು. ಏನೋ ಒಂದು ಹೊಸ ಕ್ಯಾರೆಕ್ಟರ್ ತರ ಕಾಣ್ತಾ ಇದ್ರು ಕೂಡ ಅದಕ್ಕೂ ಕೂಡ ಸ್ವಲ್ಪ ದಮ್ ಕೊಟ್ಬಿಟ್ಟು ಇನ್ನೊಂದ್ ಸ್ವಲ್ಪ ಪುಷ್ ಮಾಡಿದ್ರೆ ಏನೋ ಒಂದ್ ರೀತಿ ಎಕ್ಸ್ಪೆರಿಮೆಂಟ್ ಆಗಿರೋದೇನೋ ಅದನ್ನ ಎಕ್ಕಡಿಸ್ಬಿಟ್ಟವ್ರೆ. ರಚಿತಾರಾಮ್ ಮಾತ್ರ ನಿಗೂಢವಾಗಿರುವಂತ ಕ್ಯಾರೆಕ್ಟರ್ ಅನ್ಕೊಂಡಾಗೆ ಅದೇ ತರ ಕಾಣಿಸ್ಕೊಂಡ್ರು ಕೂಡ. ಆದರೆ ಕ್ಲೈಮ್ಯಾಕ್ಸ್ ಅಲ್ಲಿ ಇರುವಂತ ಟ್ವಿಸ್ಟ್ ಸ್ವಲ್ಪ ಒಂದ್ ಲೆವೆಲ್ ಪರವಾಗಿಲ್ಲ ಅನ್ನೋರಂಗ್ ಮಾಡಿದ್ರು. ಬಟ್ ವಾವ್ ಏನ್ ಈ ತರ ಇದೆ ಅನ್ನೋ ರೇಂಜ್ ಏನೋ ಎಕ್ಸ್ಪೀರಿಯನ್ಸ್ ಆಗ್ಲಿಲ್ಲ ನಂಗೆ. ಇನ್ನು ಸತೀಶ್ ಅಣ್ಣ ಅವ್ರದ್ದು ಮಾತ್ರ ಪರವಾಗಿಲ್ಲಪ್ಪ. ಅನ್ಕೊಂಡಿದ್ದೆ ಬೇರೆ ಅಲ್ಲಾಗಿದ್ದೆ ಬೇರೆ ಅಂತ ಗೊತ್ತಾದ್ರೆ ಸ್ಟೋರಿನೂ ಚೆನ್ನಾಗಿಲ್ಲ ಅಂತ ಗೊತ್ತಾಗೋದ್ರೆ ಏನ್ ಮಾಡ್ಬೋದು. ಕನ್ನಡ ಇಂಡಸ್ಟ್ರಿ ಎಲ್ಲ ಮಾತಾಡ್ಕೊಂಡ್ಬಿಟ್ಟವ್ರೆ. ಸೆಕೆಂಡ್ ಚಾಪ್ಟರ್ ಗೆ ಇಂಟ್ ಕೊಡೋದು, ಸೆಕೆಂಡ್ ಚಾಪ್ಟರ್ ಮಾಡೋದು, ಬರೀ ಸೆಕೆಂಡ್ ಮೇಲೆ ಫೋಕಸ್ ಮಾಡ್ಕೊಂಡ್ಬಿಟ್ಟವ್ರೆ. ಇನ್ನು ಈ ಸಿನಿಮಾದ ಸೆಕೆಂಡ್ ಚಾಪ್ಟರ್ ಕೂಡ ಬರುತ್ತೆ ಅಂತ ಅಷ್ಟೊತ್ತು ತೋರಿಸ್ಬಿಟ್ರು. ಏನಕ್ಕೆ ಚಾಪ್ಟರ್ 1 ಇಂಪ್ರೆಸ್ ಮಾಡಿಲ್ಲ, ಚಾಪ್ಟರ್ 2 ನಲ್ಲಿ ಇನ್ನೇನಾಗುತ್ತೆ ಅಂತ ಎಕ್ಸೆಪ್ಟೇಷನ್. ಒಟ್ನಲ್ಲಿ ಈ ಸಿನಿಮಾ ಮಾತ್ರ ಅಷ್ಟಕ್ಕಷ್ಟೇನೆ ಒಂದ್ಸರಿ ನೋಡಬಹುದೇನೋ ಅಂತ ಅನ್ಸುತ್ತಪ್ಪ. ಇನ್ನ ಪ್ರಾಪರ್ಲಿ ಈ ಸಿನಿಮಾದಲ್ಲಿ ಎಲ್ಲರ ಆಕ್ಟಿಂಗ್ ಕೂಡ ಒಂದ್ ರೀತಿ ಧಾರಾವಾಹಿ ನೋಡ್ತೀವಲ್ಲ, ಮನೆಯಲ್ಲಿ ಟಿವಿಗೆ ಹಾಕೊಂಡು ಧಾರಾವಾಹಿ ನೋಡ್ತೀವಲ್ಲ, ಅಲ್ಲಿ ಯಾವ ರೀತಿ ಆಕ್ಟ್ ಅನ್ನ ಮಾಡಿರ್ತಾರೋ ಅದಕ್ಕಿಂತ ಸ್ವಲ್ಪ ಕೀಳಾಗಿ ಆಕ್ಟ್ ಮಾಡ್ಬಿಟ್ರು. ಮಾತಾಡೋ ಸ್ಟೈಲ್ಗಳು, ಎಕ್ಸ್ಪ್ರೆಷನ್ಸ್ ಗಳು ಎಲ್ಲ ಈಗಿನ ಜೂನಿಯರ್ ಗಳು ಬರ್ತಾರಲ್ಲ ಆ ತರ ಮಾಡ್ಬಿಟ್ರಪ್ಪ. ಎಕ್ಸ್ಪೆಷಲಿ ಶಿವರಾಜ್ ಕೇರ್ಪೇಟೆ ಏನಿದು ಬಟ್ ಲೈಕ್ ಆಗೋ ತರ ಒಂದ್ ರೀತಿ ವಿಚಿತ್ರವಾಗಿ ಸೂಪರ್ ಆಗಿ ಆಕ್ಟ್ ಮಾಡೋವಂತ ನಾಗಭೂಷಣ್ ಅವರು ಆಕ್ಟಿಂಗ್ ಮಾತ್ರ ಚಿಂದಿ. ಕಾಮಿಡಿಗಳು ಕೊಟ್ರು ಕೂಡ ನಗು ಬರ್ಸಲ್ಲ, ನಗು ಅಂತ ಇಂಪ್ರೆಸ್ ಮಾಡೋ ತರ ಮಾಡಿದ್ರು. ಅದು ವರ್ಕ್ ಆಗ್ತಾನೆ ಇಲ್ಲ. ಬಟ್ ಈ ಸಿನಿಮಾದಲ್ಲಿರುವಂತ ಸಾಂಗ್ಸ್ ಗಳು ಒಂದೇ ಒಂದು ಲೆವೆಲ್ಗೆ ಪರವಾಗಿಲ್ಲ ಹಿಟ್ ಆಗುತ್ತೆ ಅನ್ನೋ ರೇಂಜ್ಗೆ ಸಾಂಗ್ಸ್ ಗಳನ್ನ ಮಾಡಿದ್ದಾರೆ. ಇಷ್ಟನ್ನ ಬಿಟ್ರೆ ಈ ಸಿನಿಮಾದ ಒಳಗಡೆ ಅಂತದ್ ಏನು ಇಲ್ವೇ ಇಲ್ಲ. ಫಸ್ಟ್ ಹಾಫ್ ವರ್ಗು ಎಷ್ಟು ಕಷ್ಟ ಆಗುತ್ತೆ ಅಂದ್ರೆ ಇವರೆಲ್ಲ ಏನಕ್ಕೆ ಹಿಂಗ್ ಆಡ್ತಾವ್ರೆ, ಏನ್ ಮಾಡಕ್ ಕೊಟ್ಟವ್ರೆ, ಏನ್ ನಡೀತಾ ಇದೆ ಅನ್ನೋ ಕನ್ಫ್ಯೂಷನ್ಸ್ ಅಲ್ಲಿ ಇದ್ರೂ ಕೂಡ ಏನ್ ಈ ತರ ಮಾತಾಡ್ದಾರಲ್ಲ ಮರೆ ಅಥೂ ಏನಿದು ಅನ್ನೋ ರೇಂಜ್ ಗಂತೂ ಇರೋದ್ರಲ್ಲಿ ಡೌಟೇ ಇಲ್ಲ. ಸೆಕೆಂಡ್ ಹಾಫ್ ಸ್ಟಾರ್ಟ್ ಆಗ್ತಿದಾಗೇನೆ ಆ ಸ್ಟೋರಿ ಓಪನ್ ಆಯ್ತಪ್ಪ, ಏನೋ ಒಂಥರ ರಿವೀಲ್ ಮಾಡ್ತಾರೆ. ಸ್ವಲ್ಪ ಏನಾದ್ರೂ ವಾವ್ ಅನ್ನೋ ಮೂಮೆಂಟ್ ಸಿಗುತ್ತೆ ಅಂತ ಅನ್ಕೊಂಡ್ ಕಾಯ್ಕೊಂಡ್ ಕೂತ್ಕೊಂಡ್ರೆ ಅದು ಇಲ್ಲ. ಒಟ್ನಲ್ಲಿ ಈ ಸಿನಿಮಾ ಅಷ್ಟಕ್ಕಷ್ಟೇನೆ ಒಂದ್ಸರಿ ನೋಡ್ಬಹುದು. ಸಿಗ್ತೀನಿ ಮುಂದಿನ ನೋಡಿದ್ರೆ. ಟಾಟಾ, ಬಾಯ್ ಬಾಯ್, ಸಿ ಯು.